ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಅಮ್ಮ ಪ್ಲೀಸ್ ಅಳಬೇಡ ಅಮ್ಮ. ನೀನ್ ಅಳದ್ ನೋಡಿದ್ರೆ ನಮಗೂ ಅಳು ಬರುತ್ತೆ. ಅಪ್ಪ ಯಾವತ್ತೂ ಈ ತರ ಬಿಹೇವ್ ಮಾಡ್ದವ್ರೆ ಅಲ್ಲ. ಅದ್ ಯಾಕೆ ಇವತ್ತು ಹೊಡೆದ್ರು? ಅಕ್ಕ, ಅಪ್ಪ ತಮಾಷೆಗೆ ಹೊಡೆದಿದ್ದ ಅಥವಾ ನಿಜವಾಗ್ಲೂ ಕೋಪ ಮಾಡ್ಕೊಂಡೇ ಹೊಡೆದಿದ್ದ? ಇಲ್ಲ ಕಂದ, ಅವ್ರು ಸುಮ್ಮನೆ ತಮಾಷೆಗೆ ಹಂಗೆ ಮಾಡದ್ದ. ಅವ್ರು ಯಾವತ್ತಾರು ಹಂಗೆ ಮಾಡೋದು ಕಂಡಿದ್ಯಾ ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಾಗ. ನೀವು ಮಕ್ಕಳು ಏನಿದ್ರು ಆಟ ಆಡೋದು ಮತ್ತು ಓದೋದ್ರ ಬಗ್ಗೆ ತಲೆ ಕೆಡ್ಸ್ಕ. ಆದ್ರೆ ಅಪ್ಪ ನಿಜವಾಗ್ಲೂ ಕೋಪ ಮಾಡ್ಕೊಂಡೇ ಹೊಡೆದಿದ್ದು. ನಾನು ಅಲ್ಲೇ ಇದ್ನಲ್ಲ. ಅಪ್ಪ ಯಾಕೋ ತುಂಬಾ ಕೆಟ್ಟವರಾಗಿದ್ದಾರೆ. ಇಲ್ಲ ಮರೆಯ, ನಿನ್ನ ಅಪ್ಪ ತುಂಬ ಒಳ್ಳೆ ಮನುಷ್ಯ. ಅವ್ರು ಸುಮ್ಮನೆ ಕುಶಾಲಿಗೆ ಹಂಗೆ ಮಾಡದ್ದ. ನಿನ್ನ ಅಕ್ಕನೇ ಹೇಳಲಿಲ್ಲ ಅವ್ರು ತುಂಬ ಒಳ್ಳೆಯವ್ರಂದಳಿ. ಇಲ್ಲ ಚಿಕ್ಕಪ್ಪ, ಅಪ್ಪ ಯಾವತ್ತು ಅಮ್ಮಂಗ್ ಹೊಡೆದವ್ರೆ ಅಲ್ಲ. ಅಮ್ಮ ನಿಜ ಹೇಳಮ್ಮ, ಅಪ್ಪ ಕೋಪದಿಂದನೇ ತಾನೇ ನಿನಗ್ ಹೊಡೆದಿದ್ದು. ಪ್ರಣಿ, ಇವಾಗ ಈ ಮಾತೆಲ್ಲ ಬೇಡ, ಬಾ ಒಳಗೋಗೋಣ. ಸ್ಕಂದ ಬಾ. ದೇವ್ರೆ ದೇವ್ರೆ, ಮಕ್ಕಳು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರೋ ಹಾಗೆ ಮಾಡ್ಬಿಟ್ರಲ್ಲ ಇವ್ರಿಗೆ ಏನು ಅಂತ ಹೇಳಿ. ಗಿರ್ಜಮ್ಮ, ಎಲ್ರು ಪ್ರೀತಿಯಿಂದ ಗಿರ್ಜಮ್ಮ ಅತ್ಗೆ ಅಂತೆಲ್ಲ ಕರೀತಾರೆ. ಅಂತವ್ರ ಮುಂದೆ ನನ್ ಮೇಲೆ ಕೈ ಮಾಡ್ಬಿಟ್ರಲ್ಲ ಇವರು. ನಾನಂತದೇ ತಪ್ಪು ಮಾಡಿದ್ದೆ. ಇವ್ರು ಕೋಪ ಮಾಡ್ಕೊಂಡು ಮ್ಯಾನೇಜರ್ ಹತ್ರ ಕೂಗಾಡಿ ಇರೋ ಕೆಲ್ಸನೂ ಕಳ್ಕೊಂಡ್ಬಿಟ್ರೆ ಅನ್ನೋ ಭಯಕ್ಕೆ ಅವ್ರನ್ನ ತಡೆಯೋ ಪ್ರಯತ್ನ ಮಾಡ್ತಾ ಇದ್ದೆ ಅಷ್ಟೇ. ಅಂಥದ್ರಲ್ಲಿ ಅವ್ರು ನನಗೆ ಅವಮಾನ ಮಾಡ್ಬಿಟ್ರಲ್ಲ. ಕೊನೆ ಪಕ್ಷ ಒಂದೇ ಒಂದ್ಸಲ ಕ್ಷಮೆನೂ ಕೇಳಿಲ್ವಲ್ಲ ಕಾಶಿ ಅವ್ರೆ. ಗಿರ್ಜಮ್ಮ, ನಡೆದದ್ದು ತಪ್ಪೆ, ಅನ್ಯಾಯವೇ. ಆದ್ರೆ ಶಿವ ಅವರು ತಮ್ಮ ಕೆಲಸದ ಬಗ್ಗೆ, ಅವ್ರ ಪ್ರಮೋಷನ್ ಬಗ್ಗೆ ತುಂಬ ಆಸೆ ಇಟ್ಕೊಂಡಿದ್ದೀರಿ ಮರೆ. ಆ ಫ್ರಸ್ಟ್ರೇಷನ್ಗೆ ಹಿಂಗೆ ಮಾಡಿರ್ ಅನ್ಸುತ್ತೆ. ಅಕ್ಕ, ಕೆಲ್ಸ ಹೋಗೋ ಜಾಗದಲ್ಲಿ ಪ್ರಮೋಷನ್ ಹೋಗಿದೆ ಅಷ್ಟೇ. ನೀನ್ ತಡಿದೇ ಇದ್ದಿದ್ರೆ ಕೆಲ್ಸನೇ ಹೋಗ್ತಾ ಇತ್ತು. ಪ್ಲೀಸ್ ಅಳ್ಬೇಡ ಅಕ್ಕ. ಗಿರ್ಜಮ್ಮ, ಅವ್ರ ತಪ್ಪಿನ ಅರಿವು ಅವ್ರಿಗೆ ಆಯೇ ಆತ್ತು. ಕಾಣ್ತಾ ಇರಿ, ಅವ್ರು ಬಂದು ನಿಮ್ಮನ್ನು ಸಾರಿ ಕೇಳಕ್ಕೆ ಅಂತಾರ. ಅದು ಯಾವಾಗ ನಿದ್ದೆ ಬಂತು, ಅದು ಯಾವಾಗ ಮಲ್ಕೊಂಡು ಒಂದು ಗೊತ್ತಿಲ್ಲ. ತಲೆ ಭಾರ ಆಗ್ಬಿಟ್ಟಿದೆ. ಹಾಂ, ಬಿಸಿ ಬಿಸಿ ಕಾಫಿ ಕುಡಿದ್ರೆ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ. ಗಿರಿ, ಬಿಸಿ ಬಿಸಿ ಕಾಫಿ ತಗೊಂಬ ಗಿರಿ. ಗಿರಿ, ಕೇಳಿಸ್ತಾ ಇಲ್ವಾ? ಕಾಫಿ ತಗೊಂಬಾ. ಓ ಗಿರಿ, ಏನಿದು ಕೇಳಿದ ತಕ್ಷಣ ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಇನ್ಸ್ಟಂಟ್ ಕಾಫಿನಾ? ಏನಿವ್ರು ನಿನ್ನೆ ಏನು ನಡ್ತಾ ಇಲ್ಲ ಅನ್ನೋ ಹಾಗೆ ಇಷ್ಟು ಆರಾಮಾಗಿ ಮಾತಾಡ್ತಿದಾರಲ್ಲ. ಗಿರಿ, ಕಾಫಿನ ಮೇಷ್ಟ್ರು ಇಲ್ದೇ ಇರೋವಾಗ ಹೊಡಿಬೇಕು, ಕಾಫಿನ ಬಿಸಿ ಬಿಸಿಯಾಗಿರುವಾಗಲೇ ಕುಡಿಬೇಕು. ಕೊಡಿಲಿ. ಆಹಾ, ಇಷ್ಟೊಂದು ನಗ್ತಿದಾರಲ್ಲ. ಇವ್ರಿಗೆ ನೆನ್ನೆ ನಡೆದಿದ್ದ ಘಟನೆ ಬಗ್ಗೆ ನಿಜವಾಗ್ಲೂ ಮರ್ತೋಗಿದ್ಯಾ, ಇಲ್ಲ ಬೇಕು ಅಂತ ನಾಟಕ ಮಾಡ್ತಿದಾರ? ಯಾಕಿರಿ, ರಾತ್ರಿ ನಿದ್ದೆ ಸರಿಯಾಗಿಲ್ವಾ? ನಾನು ನೋಡು, ಅದು ಯಾವಾಗ ನಿದ್ದೆ ಬಂತು, ಅದು ಯಾವಾಗ ಮಲ್ಕೊಂಡು, ಮೋಸ್ಟ್ಲಿ ಬೆಳಗಿನ ಜಾವ ನಿದ್ದೆ ಬಂದಿರಬೇಕು. ಕಮ್ಮಿ ಅವರ್ಸ್ ಮಲ್ಕೊಂಡ್ರು ಎಷ್ಟೊಂದು ಆಕ್ಟಿವ್ ಆಗಿದ್ದೀನಿ. ನೀನು ಬೇಗ ಮಲಗಿರ್ತೀಯ ತಾನೆ, ಆದರೂ ಯಾಕೆ ಇಷ್ಟೊಂದು ಸಪ್ಪಗಿದೆಯಾ? ನಮ್ಮನೇಲಿ ಸಕ್ಕರೆ ಇಲ್ವಾ? ಇಲ್ಲ, ಇವರಿಗೆಲ್ಲ ನೆನಪಿದ್ರು, ನೆನ್ನೆ ನನಗೆ ಹೊಡೆದಿರೋದು ಗೊತ್ತಿದ್ರು ಅದನ್ನು ಯೋಚನೆ ಮಾಡೋ ವಿಷಯನೇ ಅಲ್ಲ ಅನ್ನೋಷ್ಟು ನಿಕೃಷ್ಟವಾಗಿ ನೋಡ್ಕೋತಿದ್ದಾರೆ ಅಷ್ಟೇ. ಯಾಕ್ರಿ ಹೀಗೆ ಮಾಡ್ತಿದ್ದೀರಾ?
ಗಿರಿ ನಿನ್ನೆ ಕೇಳ್ತಿರೋದು, ಯಾಕೊಂಥರ ಇದೆಯಾ? ಏನಾದರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ಮಾ? ಯಾಕೆ, ನಿಮಗೆ ಗೊತ್ತಿಲ್ವಾ? ಅಯ್ಯೋ ನೀನೊಳ್ಳೆ ಮಿಡ್ಲ್ ಕ್ಲಾಸ್ನವ್ರಿಗೆ ಬೆಸ್ಟ್ ಫ್ರೆಂಡ್ಸೇ ಪ್ರಾಬ್ಲಮ್ಸು. ನಾವು ಅದನ್ನು ಮರೆತರು ಅವು ನಮ್ಮನ್ನು ಮರೆಯಲ್ಲ. ಹಾಂ, ಹೋಗಿ ಬಿಸಿನೀರು ರೆಡಿ ಮಾಡು, ನಾನು ಸ್ನಾನ ಮಾಡಿ ಫ್ರೆಶ್ ಆಗ್ತೀನಿ. ನಗು ಎಂದಿದೆ ಮಂಜಿನ ಬಿಂದು. ಅಷ್ಟು ಜನರ ಮುಂದೆ ಅವಮಾನ ಮಾಡಿ ನಗು ಅಂತ ಹಾಡು ಹೇಳ್ಕೊಂಡು ಹೋಗ್ತಿದ್ದೀರಾ? ಅಲ್ಲ ರೀ, ಒಂದು ಸಣ್ಣ ಪಶ್ಚಾತ್ತಾಪನೂ ಇಲ್ವಲ್ಲ ನಿಮಗೆ? ನಾನು ಅಷ್ಟೊಂದು ಕೀಳಾಗ್ಬಿಟ್ನಾ? ಲೇ ಮಕ್ಕಳ, ನಿನ್ನೆ ನಡೆದ ಘಟನೆ ಬಗ್ಗೆ ಅಪ್ಪನ ಹತ್ರ ಆಗಲಿ ಅಮ್ಮನ ಹತ್ರ ಆಗಲಿ ಮತ್ತೆ ಕೇಳಬೇಡಿ. ಯಾಕೆ ಕೇಳಬಾರ್ದು? ಅರ್ಥ ಆಗದೆ ಇದ್ದದನ್ನ ಕೇಳಿ ತಿಳ್ಕೊಬೇಕು ಅಂತ ಅಪ್ಪ ಹೇಳ್ಕೊಟ್ಟಿದ್ದಾರೆ. ಕಂದ, ಅದು ಸ್ಕೂಲಲ್ಲಿ, ಮನೇಲಲ್ಲ. ಮನೆ ಮೊದಲ ಪಾಠಶಾಲಾ ಅಂತಾರೆ, ಮತ್ ನಾನು ಯಾಕೆ ಕೇಳಬಾರ್ದು? ಲೇ ಲೇ ಲೇ, ಇವನು ಅವ್ರ ಅಪ್ಪನಿಗೇನೋ ಹೆಚ್ಚು. ಏನಿಲ್ಲ, ನಾನೇನ್ ಚಿಕ್ಕವನಲ್ಲ, ನಂಗೂ ಎಲ್ಲ ಅರ್ಥ ಆಗುತ್ತೆ. ಅಪ್ಪ ಬರ್ತಿದ್ದಾರೆ, ಸುಮ್ಮನಿರು. ನಾನು ಒಬ್ಬ ಸಿಪಾಯಿ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಏಯ್, ಕೋಟಿ ರೂಪಾಯಿ ಅಲ್ವೋ, 2,000 ರೂಪಾಯಿ. ಗೃಹಲಕ್ಷ್ಮಿ ಬಗ್ಗೆ ನಿನಗೆ ಗೊತ್ತಿಲ್ವಾ? ಅಯ್ಯೋ ಅಪ್ಪ, ನಮ್ಮ ಗೃಹದಲ್ಲಿ ಲಕ್ಷ್ಮಿ ಇದ್ದಿದ್ರೆ ಗೃಹ ಸಾಲ ಯಾಕಾಗ್ತಾ ಇತ್ತು ಹೇಳು? ಅಪ್ಪ, ಅಮ್ಮನ ಲಕ್ಷ್ಮಿನೇ ಅಲ್ವಾ? ನೋ, ಲಕ್ಷ್ಮಿ ಸಿನಿ ತಾರೆ. ನಿಮ್ಮಮ್ಮ ಹೇಯ್ ತಿಂಡಿ ತಾರೆ. ಏ ಗಿರಿ, ಸುಮ್ಮನೆ ತಮಾಷೆ ಮಾಡಿದೆ. ಇಟ್ಸ್ ಕಾಲ್ಡ್ ಕಾಮಿಡಿ. ಗಿರಿ, ಯಾಕೊಂಥರ ಇದೆಯಾ? ಮಾವ, ಏನಮ್ಮ? ನನ್ನ ಮುಖ ಊದ್ಕೊಂಡು ಮೂಗ್ ಸೊಟ್ಟಗಾಗಿದ್ಯಾ? ಸೊಸೆ, ಹಾಗೇನು ಇಲ್ವಲ್ಲಮ್ಮ? ಸ್ಕಂದ ಪ್ರಾಣಿ, ನನ್ನ ಕೆನ್ನೆ ಒಳಗೆ ಹೋಗಿ ಬಾಯಿ ವಕ್ರವಾಗಿದ್ಯಾ? ಇಲ್ಲ. ಮತ್ತೆ ನಾನು ಹೇಗೆ ಒಂಥರ ಕಾಣಿಸ್ತಾ ಇದ್ದೀನಿ? ಪ್ರಶ್ನೆ ಅವ್ರನ್ನ ಕೇಳಿ ಉತ್ತರ ನನಗೆ ಕೊಡ್ತಾ ಇದೆಯಾ? ನಾಟ್ ಹೇ, ನಾಟ್ ಹೇ. ನಾನು ಕೇಳಿದ್ದು ಹಾಗಲ್ಲ, ನಿನ್ನ ಮೂಡು ಒಂಥರ ಇದೆಯಲ್ಲ, ಯಾಕೆ ಅಂತ. ಏ ಅಯೋಗ್ಯ, ನಿಮ್ಮಪ್ಪ ನನಗೆ ಅರುಳು ಮರಳಾಗಬೇಕು. ನಿಮ್ಗೆ ಯಾಕೋ ಅರುಳು ಮರಳು? ಏನ ಮರವ? ನನಗ ಚಾನ್ಸೇ ಇಲ್ಲ. LKGಯಲ್ಲಿ ನಮ್ಮ ಮಿಸ್ಸು ನನಗೆ ಮುತ್ತು ಕೊಟ್ಟಿರೋದ್ರಿಂದ ಹಿಡಿದು, ನಮ್ಮಮ್ಮ ನನಗೆ ಕೊನೆ ತುತ್ತು ಕೊಟ್ಟಿರೋವರೆಗೂ, ನೀನು ನನಗೆ ಪ್ಯಾಂಟ್ ಹಾಕೋದ್ರಿಂದ ಹಿಡಿದು, ನಂಜನಗೂಡಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಮೂಟೆಗೆ ಗಂಟು ಕಟ್ಟೋವರೆಗೂ, ಪಾಕಿಸ್ತಾನ ಭಾರತದಿಂದ ವಿಭಜನೆ ಆಗೋದ್ರಿಂದ ಹಿಡಿದು, ನಂಜನಗೂಡಿನಲ್ಲಿ ಭಜನೆ ಮಾಡೋವರೆಗೂ, ಪಿನ್ ಟು ಪಿನ್, ಟಾಪ್ ಟು ಬಾಟಮ್, ಎಡದಿಂದ ಬಲ, ಮೇಲಿಂದ ಕೆಳಗೆ ಎಲ್ಲ ನೆನಪಿದೆ ನನಗೆ. ಸ್ಕಂದ, ಇರ್ಬೇಕಾಗಿರೋದು ಬಿಟ್ಟು ಇಲ್ದೇ ಇರೋದೆಲ್ಲ ಮಾತಾಡ್ತಿದ್ಯೇನೋ? ಬಾಯ್ ಮೇಲೆ ಹಾಕ್ತೀನಿ ನೋಡಿ ನಿಂಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.